ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ಮಹಾರಾಜ ಟ್ರೋಫಿ KSCA T20 ಅದರಲ್ಲಿ ಕೋಸ್ಟಲ್ ಕಿಂಗ್ಸು ಮಂಗಳೂರು ಹಾಗೂ ಶಿವಮೊಗ್ಗ ಯೋಧರ್ಸ್ ನಡುವಿನ ಪಂದ್ಯದ ಬಗ್ಗೆ. ಲವ್ನಿತ್ ಸಿಸೋಡಿಯಾ 28 ಚೆಂಡಲ್ಲಿ 35 ರನ್ನು, 4 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ನವೀನ್ MG 10 ಚೆಂಡಲ್ಲಿ 10 ರನ್ನು, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಹರ್ಷಿಲ್ ಧರ್ಮಾನಿ 26 ಚೆಂಡಲ್ಲಿ 28 ರನ್ನು, 2 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ಮೌಸಿನ್ ಖಾನ್ 6 ಚೆಂಡಲ್ಲಿ 14 ರನ್ನು, 1 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ರು. ಮಳೆ ಬಂದ ಕಾರಣ ಪಂದ್ಯ 17 ಓವರಿಗೆ ನಡೆದಿತ್ತು. 113 ರನ್ನಿಗೆ 8 ವಿಕೆಟ್ಗಳನ್ನು ಶಿವಮೊಗ್ಗ ಯೋಧರ್ಸ್ ತಂಡ ಕಳೆದುಕೊಂಡಿತ್ತು. 114 ರನ್ನು ಕೋಸ್ಟಲ್ ಕಿಂಗ್ಸು ಮಂಗಳೂರು ತಂಡಕ್ಕೆ ಟಾರ್ಗೆಟ್ ಆಗಿತ್ತು. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಪರವಾಗಿ 5 ವಿಕೆಟ್ ತೆಗೆದಿದ್ದಾರೆ. ರತನ್ ಬಿಯಾರ್ 3 ವಿಕೆಟ್, ವಾಸುಕಿ ಕೌಶಿಕ್ 2 ವಿಕೆಟ್, ಶ್ರೇಯಸ್ ಗೋಪಾಲ್ 1 ವಿಕೆಟ್, ಧೀರಜ್ ಜೇಗೌಡ 1 ವಿಕೆಟ್, ಸಿದ್ಧಾರ್ಥ್ ಅಖಿಲ್ 1 ವಿಕೆಟ್ ತೆಗೆದಿದ್ದಾರೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ಪರವಾಗಿ ಎಂ ವೆಂಕಟೇಶ್ 24 ಚೆಂಡಲ್ಲಿ 45 ರನ್ನು, 4 ಬೌಂಡರಿ, 3 ಸಿಕ್ಸನ್ನು ಹೊಡೆದಿದ್ದಾರೆ. ನಿಖಿಲ್ ಜೋಶ್ 25 ಚೆಂಡಲ್ಲಿ 31 ರನ್ನು, 2 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದಾರೆ. ಸಿದ್ಧಾರ್ಥ್ ಅಖಿಲ್ 19 ಚೆಂಡಲ್ಲಿ 22 ರನ್ನು, 2 ಬೌಂಡರಿಯನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ರು. ರಜ್ವೀರ್ ಮಧ್ವ 7 ಚೆಂಡಲ್ಲಿ 10 ರನ್ನು, 1 ಸಿಕ್ಸನ್ನು ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆ ತನಕ ನಿಂತಿದ್ರು. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ 118ಕ್ಕೆ 2 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 8 ವಿಕೆಟ್ಗಳ ಭಾರೀ ಜಯ ಸಿಕ್ಕಿದೆ. ಭೀಮ್ರಾವ್ ನಾವಲೆ 2 ವಿಕೆಟ್, ಒಬ್ಬರೇ ಶಿವಮೊಗ್ಗ ಯೋಧರ್ಸ್ ತಂಡದ ಪರವಾಗಿ ವಿಕೆಟ್ ತೆಗೆದದ್ದು. ಅದ್ಭುತವಾಗಿ ಬೌಲಿಂಗ್ ಮಾಡಿದ ರತನ್ ಬಿಯಾರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಅಭಿಮಾನಿಗಳೇ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.